ವಿವೇಕಾನಂದ ವಿದ್ಯಾಸಂಸ್ಥೆ ಆವರಣದಲ್ಲಿ ಏರ್ಪಡಿಸಿದ್ದ ವಿವೇಕ ವೈಭವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಿವೃತ್ತ ಲೋಕಾಯುಕ್ತರಾದ ಸಂತೋಷ್ ಹೆಗ್ಡೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. धनसम्पदः शुभं कुरुत्वं कल्याणम् आरोग्यं धनसम्पदः शत्रुबुद्धि ನಗರದ ವಿವೇಕಾನಂದ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಏರ್ಪಡಿಸಿದ್ದ ವಿವೇಕ ವೈಭವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಿವೃತ್ತ ಲೋಕಾಯುಕ್ತರಾದ ಸಂತೋಷ್ ಹೆಗ್ಡೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಪ್ರಸ್ತುತ ಸನ್ನಿವೇಶದಲ್ಲಿ ದೇಶದಲ್ಲಿ ಭ್ರಷ್ಟಾಚಾರವು ತಾಂಡವ ಮಾಡುತ್ತಿದೆ. ಇದು ಕೇವಲ ಒಬ್ಬ ವ್ಯಕ್ತಿಯ ನಡೆಯಲ್ಲ, ಇಡೀ ಸಮುದಾಯದ ಉದಾಸೀನ ನಡೆಯುವ ಕಾರಣವಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಹಣ ಮಾಡಬೇಕು ಎಂಬ ಆಸೆ ಇರುವುದು ಸಹಜ. ಆದರೆ ದುರಾಸೆಯಿಂದ ಬಡವರ ಜೀಬಿಗೆ ಕೈ ಹಾಕುವುದು ಸರಿಯಲ್ಲ ಎಂದು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಒಬ್ಬ ಭ್ರಷ್ಟ ವ್ಯಕ್ತಿಯನ್ನ ಹಿಡಿದು ಜೈಲಿಗೆ ಕಳಿಸಿದ್ರೆ ಆ ವ್ಯಕ್ತಿಗೆ ಶಿಕ್ಷೆಯಾಗಲು 50 ವರ್ಷಗಳೇ ಬೇಕಾಗುತ್ತದೆ. ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋದ ವ್ಯಕ್ತಿಯು ಬೇಲ್ ಪಡೆದು ಬಂದು ಸಮಾಜದಲ್ಲಿ ರಾಜರೋಷವಾಗಿ ಓಡಾಡುತ್ತಿರುತ್ತಾರೆ. ಇಂತಹ ವ್ಯಕ್ತಿಗಳಿಗೆ ತಕ್ಕ ಶಿಕ್ಷೆ ಕೊಡಲು ನನ್ನಂತ ಒಬ್ಬರಿಂದ ಸಾಧ್ಯವಿಲ್ಲ. ಇಡೀ ಸಮಾಜ ಇಂತಹ ಭ್ರಷ್ಟರನ್ನ ಶಿಕ್ಷಿಸಲು ಕಾನೂನಿನೊಂದಿಗೆ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ನನಗೆ 84 ವರ್ಷ ವಯಸ್ಸು. ಈ ವಯಸ್ಸಿನಲ್ಲೂ ಸಹ 1900 ಉಪನ್ಯಾಸಗಳಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಭ್ರಷ್ಟಾಚಾರದ ವಿರುದ್ಧ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡುತ್ತಿದ್ದೇನೆ ಎಂದರು. ನಾನು ಯಾವುದೇ ಕಾರ್ಯಕ್ರಮಕ್ಕೂ ಹೋದರೂ ಸಹ ಯಾವುದೇ ತರಹದ ಸಂಭಾವನೆಯನ್ನ ಪಡೆಯುವುದಿಲ್ಲ. ನಾನು ನನ್ನ ಸ್ವಂತ ಖರ್ಚಿನಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಸಮಾಜಕ್ಕೆ ಜಾಗೃತಿ ಮೂಡಿಸುವ ಉಪನ್ಯಾಸಗಳನ್ನ ನೀಡುತ್ತಿದ್ದೇನೆ. ಯುವ ಸಮೂಹಕ್ಕೆ ಉತ್ತಮ ರೀತಿಯ ಸಂದೇಶವನ್ನ ನೀಡುವ ಮುಖಾಂತರ ನನ್ನಲ್ಲಿರುವ ಶಕ್ತಿಯನ್ನ ಈ ಸಮಾಜದ ಭ್ರಷ್ಟಾಚಾರ ವ್ಯವಸ್ಥೆಯನ್ನ ಬುಡ ಸಮೇತ ತೆಗೆದುಹಾಕಲು ಭ್ರಷ್ಟಾಚಾರ ರಹಿತ ಸಮಾಜವನ್ನ ನಿರ್ಮಾಣ ಮಾಡಬೇಕು ಎಂಬ ಸಂಕಲ್ಪಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಎಂದರು. ಇದೇ ಸಂದರ್ಭದಲ್ಲಿ ನಿವೃತ್ತ ಲೋಕಾಯುಕ್ತರಾದ ಸಂತೋಷ್ ಹೆಗ್ಡೆ, ಶಾಸಕರಾದ ಸಿಎನ್ ಬಾಲಕೃಷ್ಣ, ವಿವೇಕಾನಂದ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ದಿನೇಶ್, ಕಾರ್ಯದರ್ಶಿಯಾದ ಗೀತಾ, ಪ್ರಾಂಶುಪಾಲರಾದ ರೂಪಾ ಕರುಬಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ಅಂತ ಒಬ್ಬ ಮಹಾನ್ ವ್ಯಕ್ತಿಗಳು ವೇದಿಕೆ ಮೇಲೆ ಬಂದು ಲ್ಯಾಂಪಿಂಗ್ ಮಾಡಿ ಅವ್ರ ಜೊತೆ ನಾವು ಕೂತು ಬಹುಶಃ ಅವರಿಂದ ಶಾಲಾಕ್ಸ್ಕೊಳ್ಳುವಂತ ಅವಕಾಶ ಸಿಕ್ಕಿದ್ರೆ ನನ್ನ ಜೀವಮಾನದ ಒಂದು ಪುಣ್ಯದ ದಿನ ಅಂತ ನಾನಾದರೂ ಕೂಡ ವಿಶೇಷವಾಗಿ ಭಾವಿಸಿದೆ. ಯಾಕಂದರೆ ಇರುವಂಥ ವ್ಯವಸ್ಥೆಯನ್ನ ಒಂದು ಪೂರಕವಾಗಿ ಒಂದು ಎಲ್ಲ ಅದನ್ನು ಮನಬಿಚ್ಚಿ ಕೇಳ್ತಕ್ಕಂಥದ್ದು. ಏಕೆಂದರೆ ಅವರ ಅಧಿಕಾರದಲ್ಲಿದ್ದಂಥ ದಿನಗಳಲ್ಲಿ ಪ್ರತಿ ದಿವಸನೂ ಕೂಡ ಅವ್ರನ್ನ ಮಾಧ್ಯಮದ ಮೂಲಕ ಟಿವಿ ಮೂಲಕ ನೋಡಿ ಕಣ್ತುಂಬಿಕೊಳ್ಳುವಂಥ ಅವಕಾಶ ಇರ್ತಿತ್ತು. ಇವತ್ತು ನೇರವಾಗಿ ಪಕ್ಕದಲ್ಲಿ ಕೂತು ಅವರನ್ನು ನೋಡಿ ಜೊತೆಗೆ ಅವರ ಸಂದೇಶಗಳನ್ನು ನಾವು ತಿಳಿಸ್ಕೊಳ್ತಕ್ಕಂಥದ್ದಕ್ಕೆ ಮನವರಿಕೆ ಮಾಡ್ಕೊಳ್ತಕ್ಕಂಥ ಅವಕಾಶ ಸಿಕ್ಕಿದ್ದು ಕೂಡ ನಮ್ಮ ಭಾಗ್ಯ. ಏಕೆಂದರೆ ಕೆಲವರು 60 ವರ್ಷ ಆದರೆ 55 ಆದರೆ ಇನ್ನೇನು ಬಿಡಪ್ಪ, ಇನ್ನು 5 ವರ್ಷ ರಿಟೈರ್ಡ್ ಎಲ್ಲ ಸೆಟ್ಲ್ ಮಾಡ್ಕೆ ಬಿಡೋಣ, ನಮ್ಮ ಮನೆಗೆ ಸೊಸೆ ಬರಬೇಕು, ಮನೆಗೆ ಅಳಿಗೆ ಬರಬೇಕು ಅಂತೇಳಿ 60 ವರ್ಷ ತುಂಬಿ ಬಹುಶಃ ಅವರು 60 ವರ್ಷದ ಆದಮೇಲೆ ಇವತ್ತು 84ನೇ ವಯಸ್ಸಿನಲ್ಲಿ ಅವರ ಸ್ಪಷ್ಟತೆ, ಅವರ ಸಂದೇಶ ಈ ಸಮಾಜದಲ್ಲಿ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಬಂಧುಗಳೇ, ಮೌಲ್ಯಾಧಾರಿತ ಸಂದೇಶವನ್ನ ಈ ವೇದಿಕೆ ಮೇಲೆ ಇವತ್ತು ಅವಕಾಶವನ್ನ ಮಾಡಿಕೊಟ್ಟಿರುವಂಥ ಈ ಸಂದರ್ಭದಲ್ಲಿ ನಮ್ಮಂತ ಶಾಸಕಾಂಗದ ಅಡಿಯಲ್ಲಿ ನಾವು ಮಾಡುವಂಥ ಸೇವೆಗೆ ನಮಗೆ ಇನ್ನೂ ಈ ಶಾಲೆಯಲ್ಲಿ ಆಗುವಂತಹ ಕಾರ್ಯಕ್ರಮವನ್ನು ಮರು ಯೋಚಿಸುವ ಹಾಗೆ ಆಯೋಜಿಸಲಾಗಿರುವಂತಹ ಈ ಕಾರ್ಯಕ್ರಮಕ್ಕೆ ನಾನು ಶುಭ ಕೋರ್ತಾ ಇದ್ದೇನೆ. ಒಂದು ವೇಳೆ ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ, ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬರುವವರೆಗೆ ನನಗನಿಸಿದ್ದು ಅಷ್ಟರವರೆಗೆ ನಾನೊಬ್ಬ ಕೂಪ ಮಂಡುಕನಾಗಿದ್ದೆ. ಸಮಾಜದಲ್ಲಿ ಹೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ನಾನು ಸುಖವಾಗಿದ್ದೆ, ಬಹಳಷ್ಟು ಜನರು ಸಮಾಜದಲ್ಲಿ ಸುಖವಾಗಿದ್ದರು ಅಂತ ತಿಳ್ಕೊಂಡಂಥ ವ್ಯಕ್ತಿ ನಾನು. ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ಬಹಳಷ್ಟು ಅನ್ಯಾಯವನ್ನು ಕಂಡೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಿದಂಥ ವ್ಯಕ್ತಿಗಳನ್ನು ಗೌರವಿಸಿ ಗುರುತಿಸ್ತಾ ಇತ್ತು.
ತಪ್ಪು ಮಾಡಿದ್ದವರನ್ನು ಬಹಿಷ್ಕರಿಸ್ತಾರೆ. ಉದಾಹರಣೆಗೆ ನಮ್ಮ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು ಆ ಮನೆ ಹತ್ರ ಹೋಗಬೇಡ, ಅದು ಸಾಮಾಜಿಕ ಬಹಿಷ್ಕಾರ ಆಗುತ್ತೆ. ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆಯನ್ನು ಪೂಜಿಸುವಂತಹ ಸಮಾಜದಲ್ಲಿ ಇದ್ದೇವೆ. ಪ್ರಾಮಾಣಿಕರಿಗೆ ಯಾವ ಬೆಲೆಯೂ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಬಿಡ್ರಿ, ಅವನು ತಿನ್ನಲ್ಲ, ಅವನು ಇನ್ನೊಬ್ಬರಿಗೆ ತಿನ್ನಕ್ಕೆ ಬಿಡಲ್ಲ ಅನ್ನೋ ಮಾತು ಸರ್ವಸಾಧಾರಣವಾಗಿದೆ. ಈ ಒಂದು ಸಮಾಜದ ಭಾವನೆಯಿಂದಾಗಿ ಇದೇ ಸಮಾಜದಲ್ಲಿ ಒಂದು ಪೈಪೋಟಿ ಶುರುವಾಗಿದೆ. ನಾನು ಶ್ರೀಮಂತನಾಗಬೇಕು, ನಾನು ದೊಡ್ಡ ಹುದ್ದೆಗೆ ಹೋಗ್ಬೇಕು ಅಂತ. ಶ್ರೀಮಂತನಾಗುವುದರಲ್ಲಿ ಏನು ತಪ್ಪಿಲ್ಲ, ಕೋಟ್ಯಾಂತರ ರೂಪಾಯಿ ಮಾಡಿ, ಆದರೆ ಕಾನೂನು ಚೌಕಟ್ಟಲ್ಲಿ ಇನ್ನೊಬ್ಬನ ಜೇಬಿ ಕೈ ಹಾಕ್ತಲ್ಲ, ಇನ್ನೊಬ್ಬನ ಹೊಟ್ಟೆ ಕಲ್ಲ ಹಾಕ್ತಲ್ಲ. ಅಂಥ ಶ್ರೀಮಂತಿಗೆಯಿಂದ ಎಂದೂ ಸಂತಸ ಬರಲ್ಲ, ಮತ್ತೆ ಅದಕ್ಕೆ ನಿಧಿ ಕೂಡ ಇರಲ್ಲ. ಎಷ್ಟು ಮಾಡಿದ್ರು ಸಾಲಲ್ಲ, ಮತ್ತು ಬೇಕನ್ನುವ ಒಂದು ರೋಗ. ಈ ರೋಗಕ್ಕೆ ಮದ್ದಿಲ್ಲ. ಈ ರೋಗ ಬಂದವರು ಕಾನೂನಿಗೆ ಹೆದರಲ್ಲ. ಅದು ನಮ್ಮ ದೇಶದಲ್ಲಿ ಕಾನೂನಿನ ವ್ಯವಸ್ಥೆ ಆ ರೀತಿ ಇದೆ. ಒಬ್ಬ ವ್ಯಕ್ತಿಗೆ ಕೊನೆ ಹಂತಕ್ಕೆ ಶಿಕ್ಷೆ ಆಗಬೇಕಾದ್ರೆ 50 ವರ್ಷ ಬೇಕಾಗ್ತದೆ. ಎಲ್ಲರೂ ಜಾಮೀನಲ್ಲೇ ಇರ್ತಾರೆ. ಆದ್ದರಿಂದ ಈ ಒಂದು ಸಮಸ್ಯೆಗೆ ಪರಿಹಾರ ಏನಂತ ನಾನು ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಒಂದೇ ಒಂದು ದಾರಿ, ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಮೌಲ್ಯ, ತೃಪ್ತಿ ಅನ್ನೋದಿಲ್ಲ. ತೃಪ್ತಿ ಇದ್ರೆ ದುರಾಸೆ ಬರಲ್ಲ. ದುರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದ್ರೆ ಆ ತೃಪ್ತಿ ದುರಾಸೆಗೆ ಮಟ್ಟ ಹಾಕ್ತದೆ. ಆ ತೃಪ್ತಿಯನ್ನ ನಾವು ಮೆಡಿಸಿನ್ ಶಾಪಲ್ಲಿ ಖರೀದಿ ಮಾಡಬೇಕಾಗಿಲ್ಲ, ಅದನ್ನು ನಾವಾಗಿ ಅಳವಡಿಸಬಹುದು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯುವಕರಿಗೆ, ವಿದ್ಯಾರ್ಥಿನಿಯರಿಗೆ ಅದರ ಬಗ್ಗೆ ತಿಳಿಸುವುದು ಯಾರು? ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು, ಇದು ಮಾಡು, ಇದು ಮಾಡಿ ಬೇಡ